ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯಲಕ್ಷ್ಮಿ ಅವರೇ, ಆಗ್ತಾ ಇದೆಯಾ ಇವಾಗ? ಕುದೀತಾ ಇದೆ, ಹಾಲು ಮಿಕ್ಸ್ ಮಾಡಾಯ್ತು. ಸರಿ, ಕಂಡೆನ್ಸ್ ಮಿಲ್ಕ್ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದ್ರೆ ಈಗ ನನ್ಗನ್ಸುತ್ತೆ ಇವಾಗ ಕೆಲವ್ರಿಗೆ ಕೋವಾ ಇಷ್ಟ ಇಲ್ಲ, ಕಂಡೆನ್ಸ್ ಮಿಲ್ಕ್ ಇಷ್ಟ ಇಲ್ಲ, ನನಗೆ ರೆಡಿಮೇಡ್ ಬೇಡ ಅಂದ್ರೆ ಅದಕ್ಕೆ ಏನ್ ಬೇರೆ ಏನಾದ್ರೂ ಆಪ್ಷನ್ಸ್ ಇದೆಯಾ? ಹಾಲನ್ನೇ ಗಟ್ಟಿ ಮಾಡಿ, ಹಾಲನ್ನೇ ನೀವು ತುಂಬಾ ಗಟ್ಟಿಯಾಗಿ ಕುದಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕೊಂಡ್ಬಿಟ್ರೆ ಇದು ಬೇಗ ಲೈಕ್ ಇನ್ಸ್ಟಂಟ್. ಹೌದು, ಈಗೆಲ್ಲ ಸ್ವಲ್ಪ ಇಷ್ಟೊತ್ತು, ಯಾಕಂದ್ರೆ ನೀವು ಇದು ಆಲ್ರೆಡಿ ಒಂದ್ ಸ್ವಲ್ಪ ಹೊತ್ತಿಟ್ಟು 1 ಲೀಟರ್ ಅರ್ಧ ಲೀಟರ್ ಮಾಡ್ಕೊಂಡಿದ್ದೀರಾ. ಸೊ ಇನ್ನು ಅದನ್ನ ಥಿಕ್ನೆಸ್ ಬೇಕು, 1-2 ಗಂಟೆ ಮಾಡ್ಬೇಕಾಗುತ್ತಾ? ಅವಾಗ ನಿಮ್ಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಸೊ ಅದನ್ನ ಬೇಗ ಆಗ್ಬೇಕು, ಇನ್ಸ್ಟಂಟ್ ನಮ್ಗೆ ಹೆಲ್ದಿ ಬೇಕು, ನಾನು ರೆಡಿಮೇಡ್ ಯೂಸ್ ಮಾಡಲ್ಲ ಅಂತ ಇರ್ತಾರೆ ಕೆಲವರು. ಅಂತವ್ರು ಸ್ವಲ್ಪ ಜಾಸ್ತಿ ಹೊತ್ತು ಒಲೆ ಮೇಲೆ ಹಾಲನ್ನು ಕುದಿಸ್ಬಿಟ್ಟು 4 ಲೀಟರ್ ಅರ್ಧ ಲೀಟರ್ ಮಾಡ್ಬೇಕಾಗತ್ತೆ. ಆಗ ಈ ಥಿಕ್ನೆಸ್ ಬರುತ್ತೆ ಅನ್ಸುತ್ತಲ್ವಾ? ಅಥವಾ ನೀವು ಏನ್ ಮಾಡ್ಬೇಕು, ಸ್ವಲ್ಪ ಅದು ನಾನು ಹೇಳ್ದಂಗೆ 1 ಲೀಟರ್ನ 1/2 ಲೀಟರ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ, ಯೂಶಲಿ ಕಂಡೆನ್ಸ್ಡ್ ಮಿಲ್ಕ್ ಖೋವಾ ಬೇಡ ಅಂದ್ರೆ ಹಾಲು ಅದನ್ನ ಬಾಯ್ಲ್ ಮಾಡ್ಬಿಟ್ಟು ಹಾಫ್ ಇದು ಮೆಷರ್ಮೆಂಟ್ ತಗೊಂಡು ಸಕ್ಕರೆ ಹಾಕ್ಬಿಟ್ಟು ಎಲ್ಲ ಆದ್ಮೇಲೆ ಫ್ರಿಡ್ಜ್ ಅಲ್ಲಿ ನೀವು ಇಟ್ಬಿಟ್ರು ಯು ವಿಲ್ ಗೆಟ್ ದಟ್ ಕನ್ಸಿಸ್ಟೆನ್ಸಿ. ತುಂಬಾ ಚೆನ್ನಾಗಿರುತ್ತೆ, ತಿನ್ಬೋದು. ಅವಾಗ ನೀವು ಹೇಳೋದು ಥಿಕ್ನೆಸ್ ಬರುತ್ತೆ, ಚಿಲ್ಡ್ ಆಗಿರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿ, ಒಂಥರ ಐಸ್ ಕ್ರೀಮ್ ತರನು ನಾವು ತಿನ್ಬೋದು, ಮಕ್ಕಳಿಗೆ ಖುಷಿ ಆಗುತ್ತೆ ಈ ಸಮ್ಮರ್ ಅಲ್ಲಿ. ಹೌದು ಹೌದು, ಈಗ ಹಾಲಲ್ಲಿ ಮಾಡಿರ್ತೀರಾ, ಮಕ್ಕಳಿಗೆ ನನ್ಗೆ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ಮಕ್ಕಳು ತಿನ್ಬಿಡ್ತಾರಲ್ವಾ, ಚೆನ್ನಾಗಿ ಇಷ್ಟಪಡ್ತಾರೆ. ಇಲ್ಲ, ನೀವು ಐಸ್ ಕ್ರೀಮ್ ಹೇಳೋದು ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ, ಅದು ತುಂಬಾ ಟೇಸ್ಟ್ ಬರುತ್ತೆ. ಸರಿ ಸರಿ, ಯಾಕಂದ್ರೆ 2 ರೀತಿಯ ಒಂದು ವಿಧಾನನ ಕಲ್ತ್ರೆ ಒಳ್ಳೇದು ಅಂತ ಕೇಳಿದೆ. ಆಮೇಲೆ ಇನ್ನೇನ್ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ವಿಜಯಲಕ್ಷ್ಮಿ ಅವರು ನೀವು? ನನ್ನ ಮಕ್ಳಿಗೆ ಬಂದ್ಬಿಟ್ಟು ಜನರಲಿ ಇದು ಈ ತರ ಹಾಲಿಂದೆಲ್ಲ ಇಷ್ಟಪಡ್ತಾರ ಮಕ್ಕಳು? ಇಷ್ಟಪಡ್ತಾರೆ. ಅದೇ ಸ್ವೀಟ್ಸ್ ಬಂದ್ರೆ ಹೋಳಿಗೆ ತುಂಬಾ ಇಷ್ಟ. ನೀವು ಅಲ್ಲಿ ತಾಯಿ ಮನೆ ಕಡೆಯಿಂದ ಹೆಸರು ಬೇಳೆದು ಎಲ್ಲ ಮಾಡ್ತಾರಲ್ಲ, ಬೆಂಗಾಲ್ ಸ್ವೀಟ್ಸ್ ಎಲ್ಲ ಇಷ್ಟ ಆಗುತ್ತೆ. ಮಾಡ್ತೀರಾ ಸ್ವೀಟ್ಸ್ ಎಲ್ಲ ಮನೆಯಲ್ಲಿ? ಮನೆಯಲ್ಲಿ ಬೆಂಗಾಲ್ ಸ್ವೀಟ್ಸ್ ಎಲ್ಲ ಮಾಡಕ್ಕಾಗಲ್ಲ, ಈ ತರ ಯಾವ್ದು ಮಾಡ್ಬೋದು. ನೀವೀಗ ಏನ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಜಾಬ್ ಮಾಡ್ತಾ ಇದ್ದೀರಾ? ನಾನು ಜಾಬ್ ಮಾಡ್ತಾ ಇದ್ದೀನಿ, IBM ಅಲ್ಲಿ ವರ್ಕ್ ಮಾಡ್ತಾ ಇರೋದು ನಾನು. ಯಾಕಂದ್ರೆ ಸಮಯ ಸಿಗುತ್ತಾ ಅಡ್ಗೆ ಎಲ್ಲ ಮಾಡೋದಕ್ಕೆ? ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಂದು ಬಂದ್ಬಿಟ್ಟು ನಾರ್ತ್ ಅಮೆರಿಕನ್ ಕ್ಲೈಂಟ್ಸ್ ಇದನ್ನ ಮಾಡೋದು. ಸೊ ನನ್ನ ಟೈಮಿಂಗ್ಸ್ ಲೈಕ್ ಈವ್ನಿಂಗ್ ಟೈಮಿಂಗ್ಸ್. ಸೊ ಮಾರ್ನಿಂಗ್ ಎಲ್ಲ ನನಗೆ ಟೈಮ್ ಸಿಗುತ್ತೆ ಮಾಡೋಕ್ಕೆ. ಸೊ ಮಕ್ಕಳಿಗೆ ಏನಾದರೂ ಹೊಸ ಟ್ರೈ ಮಾಡಬೇಕು ಅಂದ್ರೆ ಮಾಡ್ತಾ ಇರ್ತೀರಾ ಅಡಿಗೆ ಎಲ್ಲ? ಹೊಸ ಜನರಲಿ ಹೊಸ ಟ್ರೈ ಮಾಡಕ್ಕೆ ಇಷ್ಟ. ಹೌದಾ? ಮಾಡ್ತಾ ಇರ್ತೀವಿ. ಸೊ ಅಡಿಗೆ ಇಷ್ಟ ಇಷ್ಟ ಆಗುತ್ತೆ. ಸೊ ನನ್ನ ದೊಡ್ಡ ಮಗಳಿಗೂ ಇಷ್ಟ. ಸೊ ಅವಳು ಅದನ್ನ ಮಾಡೋಣಮ್ಮ ಇದನ್ನ ಮಾಡೋಣಮ್ಮ ಅಂದಾಗ ವಿ ಟ್ರೈ ಅಂಡ್ ಮೇಕ್ ಡಿಫರೆಂಟ್. ಎಷ್ಟು ದೊಡ್ಡವಳು ಮಗಳು? ಮಗಳು ಬಂದ್ಬಿಟ್ಟು ಇವಾಗ PUC 2. ಪರವಾಗಿಲ್ಲ, ಇಷ್ಟು ಬೇಗನೆ ಅಡಿಗೆ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದಾಳೆ. ಇಂಟ್ರೆಸ್ಟ್ ಇದೆ. ಈಗಿನ ಮಕ್ಕಳಿಗೆಲ್ಲ ರೆಡಿಮೇಡ್ ಮಾತ್ರ ಇಷ್ಟ ಆಗುತ್ತೆ, ಆದ್ರೆ ಇವಳು ಈಗಲೇ ನಾನು ಅಡಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಮಾಡಕ್ ಇಷ್ಟ, ಹೊಸ ಟ್ರೈ ಮಾಡಕ್ ಇಷ್ಟ. ರೆಗ್ಯುಲರ್ ಆಗಿ ಇರ್ಲಿ, ಅಷ್ಟಾದ್ರೂ ಮಾಡ್ತಾರಲ್ಲ ಕೆಲವೊಂದು ಮಕ್ಕಳಿಗೆ. ರೆಡಿ ಇರ್ಬೇಕು ಮಾತ್ರ, ಅಂಗಡಿಗೆ ಹೋಗು ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಮಸಾಲೆ ಪುರಿ ತಿನ್ಬೇಕು ಅಂತಾರೆ. ಆದಷ್ಟು ಮನೆ ಮಾಡಿದ್ದೆ ಒಳ್ಳೇದು ಅಂತ ನೀವು ಅದನ್ನೇ ಮಕ್ಕಳಿಗೆ ಕೊಡ್ತಾ ಇದ್ದೀರಾ. ನಿಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಇದೆಲ್ಲ ಏನ್ ಮಾಡ್ತೀರಾ? ನಾರ್ತ್ ರೆಗ್ಯುಲರ್ ಆಗಿ ರೊಟ್ಟಿ, ಚಪಾತಿ, ಎಲ್ಲ ತರ ಪಲ್ಯ ಎಲ್ಲಾನು ಮಾಡ್ತೀರಾ? ಹೇಗನ್ಸುತ್ತೆ? ದುಬೈಯಿಂದ ಬೆಂಗಳೂರಿಗೆ ಬಂದಿದ್ದೀರಾ, ಲಾಸ್ಟ್ 3 ವರ್ಷದಲ್ಲಿ ಬೆಂಗಳೂರಲ್ಲಿ ಇದ್ದೀರಾ ಅಲ್ವಾ? ಹೇಗನ್ನಿಸ್ತಾ ಇದೆ ಬೆಂಗಳೂರು? ಚೆನ್ನಾಗಿದೆ. ಅದೇ ದುಬೈಯಲ್ಲೇನು ನಮ್ಮ ಕನ್ನಡ ದುಬೈಗೆ ಹೋಗಿದ್ರು ನೀವು ನಮ್ಮ ಕನ್ನಡದ ಒಂದು ನಂಟನ್ನ ಬಿಟ್ಟಿಲ್ಲ. ಅದೇ ಹೇಳ್ತಾ ಇದ್ದೆ ನಾನು. ಅಲ್ಲಿ ಎಷ್ಟೊಂದು ಜನ ಕನ್ನಡಿಗರು ಇದ್ದಾರೆ ಅಂದ್ರೆ ವಿ ಮೇಕ್ ಇಟ್ ಅ ಪಾಯಿಂಟ್, ವಿ ಹ್ಯಾವ್ ಸಮ್ ಪ್ರೋಗ್ರಾಮ್ಸ್, ಗೆಟ್ ಟುಗೆದರ್. ಅವಾಗ ನಮ್ಮ ಇದನ್ನ ಮರೆಯಲ್ಲ, ಕಲ್ಚರ್ ಹೋದ್ರು ನೀವೇನು ಅಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಇದ್ದೀರಿ ಅಂತ ನಿಮಗೆ ಅನ್ನಿಸ್ಲಿಲ್ಲ? ಎಲ್ಲೋ ಏನು ಅಷ್ಟು ಡಿಫ್ರೆನ್ಸ್ ಅನ್ಸೋದಿಲ್ಲ ದುಬೈ. ಇಲ್ಲೂ ಕೂಡ ತುಂಬಾ ಜನ ಇದ್ದಾರೆ, ಚೆನ್ನಾಗಿ ಎಲ್ರು ಕೋಆಪರೇಟ್ ಮಾಡ್ತಾರೆ, ಚೆನ್ನಾಗಿದೆ, ಫ್ರೆಂಡ್ಸ್ ಆಗಿದ್ದಾರೆ ಇವಾಗ. ಅದಿವಾಗ ನೀವು ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕಾದು. ಆಯ್ತು, ಸ್ವಲ್ಪ ಅಂದ್ರೆ ಪ್ಯಾನ್ ಕೆಳಗಡೆ ಹತ್ಬಾರ್ದು ಅನ್ಕೊಂಡ್ಬಿಟ್ಟು ಅಂಟಬಾರ್ದು ಅನ್ನೋ ರೀಸನ್ಗೆ ಸ್ಟರ್ ಮಾಡ್ತಾ ಇರ್ಬೇಕು. ಇನ್ನೊಂದು ಎಷ್ಟು 1-2 ನಿಮಿಷ ಬೇಕಾಗತ್ತಾ? 2 ನಿಮಿಷದಲ್ಲಿ ಆಗುತ್ತೆ. ಇದನ್ನ ಮಾಡಿ ಎಷ್ಟು ದಿನ ಇಡ್ಬೋದು? ಹಾಲಲ್ಲಿ ಮಾಡಿರೋದು ಒಂದಿನ ಇಟ್ಕೊಂಡು ತಿನ್ಬೋದು? ಫ್ರಿಡ್ಜ್ ಅಲ್ಲಿ ಇಟ್ರೆ ನೀವು 2 days 3 days ಇಡ್ಬೋದು. ಓಕೆ, ಯಾಕಂದ್ರೆ ಈಗ ಸಮ್ಮರ್, ಇವಾಗ ಬೇಸಿಗೆ ಕಾಲ,
ತಣ್ಣಗಿರೋದು ತಿನ್ಬೇಕು ಅನ್ಸಿದ್ರೆ ಇದನ್ನ ಮಾಡಿಬಿಟ್ಟು 2 days ವರೆಗೂ ನನ್ನ ಫ್ರಿಡ್ಜಲ್ಲಿ ಇರೋದೇ ಇಲ್ಲ, ಮುಗ್ದೋಗ್ಬಿಟ್ಟು ಖಾಲಿ ಆಗಿಬಿಡುತ್ತೆ. ಯಾಕಂದ್ರೆ ಮಕ್ಳಿಗೂ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ ಒಂದಿನಾನೇ ಮಾಡಿದ ತಕ್ಷಣ ಸ್ವಲ್ಪ ಕೂಲ್ ಆಯ್ತು ಅಂದ್ರೆ ಆವಾಗ ಹಂಗರ್ನೆಸ್ ಜಾಸ್ತಿ ಅಮ್ಮ ಹೊಟ್ಟೆ ಹಸಿವು ಅಂದ್ರೆ ಫ್ರಿಡ್ಜಲ್ಲಿ ಇದೆ ಅಂತ ಗೊತ್ತು. ಸೊ ಬೇಗ ಚೆನ್ನಾಗಿರೋದ್ರಿಂದ ಲೈಕಿನ 2-3 days ವರೆಗೂ ನೀವು ಇಡ್ಬೋದು. ಹಾಲಿಂದ ಜಾಸ್ತಿ ಅಲ್ಲ, ಜಾಸ್ತಿ ಇಟ್ರೆ ಒಳ್ಳೇದು ಅಲ್ಲ. ಸೊ 2 ದಿನದಲ್ಲಿ ಮುಗಿಸಿದ್ರೆ ಒಳ್ಳೇದು. ಇದಾಯಿತು. ಇದನ್ನ ನೀವು ಅದು ಫ್ಲೇವರ್ ಹಾಕ್ಲಿಲ್ಲ, ಕಲರ್ ಬರಕ್ಕೆ ಸ್ಯಾಫ್ರನ್ ಮಿಕ್ಸ್ಡ್ ಮಿಲ್ಕ್ ಇತ್ತು. ನಾನು ಹೇಳ್ದಾಗೆ ಒಂದು ಅದು ಒಳ್ಳೆ 10-15 minutes ಮುಂಚೆನೆ ನಾನು ಇದನ್ನ ನೆನೆಸಿ ಇಟ್ಟಿದ್ದೆ. ಇವಾಗ ತುಂಬಾ ಗಟ್ಟಿ ಅಂತ ಆಗಲ್ಲ, ಒಂಥರ ಸ್ವಲ್ಪ ನೀರೇ ಇರುತ್ತೆ. ನೀರಿರುತ್ತೆ, ಅದು ವಾಟರಿ ತರನೇ ಬರುತ್ತೆ ಅಲ್ವಾ ಸ್ವಲ್ಪ. ಅದು ನೀವು ಇಟ್ಟ ಮೇಲೆ ಗಟ್ಟಿ ಆಗತ್ತೆ, ತಣ್ಣಗಾದಂಗೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಒಳ್ಳೆ ಪರಿಮಳ. ನೀವು ಆ ಕೇಸರಿ ಹಾಕಿದ್ರಿ ಅಲ್ವಾ, ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಹಾಲಿನ ಜೊತೆ ಕೇಸರಿದು ಘಮ ಘಮ ಅಂತ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಕೇಸರಿದು ಪರಿಮಳ. ಈಗ ಎಲ್ಲ ಸಾಲ್ಟ್, ಇದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀರಾ? ಸರಿ ಸರಿ. ಅದು ಎಷ್ಟು ಬೇಕಾದ್ರೂ ಒಂದು ಫ್ಲೇವರ್ಗೆ ಹಾಕ್ಬೋದು. ಈಗಂತೂ ಇನ್ನೂ ಪರಿಮಳ ಬರ್ತಾ ಇದೆ. ಸ್ವೀಟ್ಸ್ ಎಲ್ಲ ಯಾವಾಗ ನೀವು ರೆಗ್ಯುಲರ್ ಆಗಿ ಮಾಡ್ತೀರಾ ಅಥವಾ ಹಬ್ಬ ಹರಿದಿನ ಅಂತ? ರೆಗ್ಯುಲರ್ ಆಗಿ ಸ್ವೀಟ್ ಸ್ವಲ್ಪ ಅವಾಯ್ಡ್ ಮಾಡ್ತೀರಾ? ಅವಾಯ್ಡ್ ಮಾಡೋದೆ. ಮಕ್ಕಳಿಗೆ ಇಷ್ಟ ಅಂತ ಮಾಡ್ತೀರಾ, ಇಲ್ದಿದ್ರೆ ಹಬ್ಬದಲ್ಲಿ ಎಲ್ಲ ಮಾಡ್ತೀರಾ? ಈಗ ನೀವು ಬಸವ ಸಮಿತಿದೆಲ್ಲ ಇಲ್ಲಿ ಸಹ ಕಂಟಿನ್ಯೂ ಮಾಡಿದೀರಾ? ಬೆಂಗಳೂರಿಗೆ ಬಂದ್ಮೇಲೆ ದುಬೈಯಲ್ಲಿ ನೀವು ಹೇಳಿದ್ರೆ ತುಂಬಾ ಆಕ್ಟಿವ್ ಆಗಿದ್ದೆ. ಆಕ್ಟಿವ್ ಆಗಿದ್ವಿ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಲೈಕ್ ಏನೋ ಸೆಟ್ಲ್ ಆಗೋಕ್ಕೆ ಎಲ್ಲ ಟೈಮ್ ಆಯಿತು ನನಗೆ. ಆ್ಯಂಡ್ ಇವಾಗ ನೋಡಬೇಕು ಫ್ರೆಂಡ್ಸು ಅದು ಲೈಕ್ ಅಲ್ಲ, ಇನ್ನು ಬಂದು ಇನ್ನು 3 ವರ್ಷ ಆಗಿದೆ. ಇದೆ ನನಗೆ ಲೈಕ್ ಮಾಡಬೇಕು ಅಂತ ಇದೆ. ತಾಯಿ ಮನೆಗೆಲ್ಲ ಹೋದಾಗೆಲ್ಲ ಅವರು ತಾಯಿ ಮನೆಯವರು ಸಹ ಎಲ್ಲ ಇದೇ ಬಸವನ ಸಮಿತಿಯಲ್ಲಿ ಇದ್ದಾರೆ ಫಾಲೋವರ್ಸ್ ಅಂತ ಹೇಳಿ, ಅಲ್ಲಿ ಹೋದಾಗೆಲ್ಲ ಮಾಡ್ತೀರಾ? ಅಮ್ಮ ಟೈಮ್ ಸಿಕ್ಕರೆ ಅಮ್ಮನ ಜೊತೆ ಹೋಗ್ಬಿಟ್ಟು ಹೋಗ್ತೀರಾ? ಅದರ ತತ್ವ ಅಮ್ಮ ತುಂಬ ಚೆನ್ನಾಗಿ ಹಾಡು ಹಾಡ್ತಾರೆ, ಅವ್ರಿಗೆ ಎಷ್ಟೊಂದು ವಚನಗಳು ಗೊತ್ತು. ಸೊ ಚೆನ್ನಾಗಿ ಹಾಡ್ತಾರೆ, ಹಾಡು ಕೇಳ್ತಾ ಇರ್ತೀರಾ? ನೀವಿನ್ನು ಕಲೀಲಿಕ್ಕೆ ಹೋಗಿಲ್ವಾ? ಕಲ್ತಿದ್ದೀರಾ? ಅಮ್ಮನ ಜೊತೆಗೆ ನಾನು ಹಾಡ್ಕೊಂಡು ಹಾಡ್ತಾ ಇರ್ತೀರಾ? ನಿಮ್ಮ ಮಕ್ಕಳಿಗೂ ಎಲ್ಲ ಕಲ್ಸ್ಕೊಟ್ಟಿದ್ದೀರಾ? ನನ್ನ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹೇಳ್ತಾಳ? ಸಂಗೀತಕ್ಕೆಲ್ಲ ಹೋಗ್ತಾಳ? ಹಿಂದೂಸ್ತಾನಿ ಕಲಿತಾ ಇದ್ದಾಳೆ. ಹೌದಾ? ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹೌದಾ? ಇದು ಆಲ್ಮೋಸ್ಟ್ ಆಗ್ತಾ ಇದೆ. ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ಆಯ್ತು. ಇದು ಮುಗೀತಾ? ಒಂದು ಎಷ್ಟು ಹೊತ್ತು ಬೇಕಾಯ್ತು ಇದಕ್ಕೆ ನೀವು ಮಾಡೋದಕ್ಕೆ? ನನ್ನ ಜನರಲ್ ಆಗಿ 20 minutes ಬೇಕಾಗುತ್ತೆ. ನಿಮಗೆ ಅದೇ ಹೇಳ್ದೆ, ಗಾಢ ಜಾಸ್ತಿ ಬೇಕು, ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಥಿಕ್ನೆಸ್ ಬೇಕು. ಅಷ್ಟೊಂದು ವೇಟ್ ಮಾಡಕ್ ಆಗಲ್ಲ ಬಿಡಿ. 20 ನಿಮಿಷ ಆಗಿ ನಾವು ತಿನ್ನೋಣ ಅಂತ ಕಾಯ್ತಾ ಇರ್ತೀವಿ. ಇದನ್ನು ಇವಾಗ ಆಫ್ ಮಾಡಿಬಿಡ್ತೀನಿ. ಸರಿ. ಬಿಸಿ ರಬ್ಡಿ ರೆಡಿ ಆಗ್ತಾ ಇದೆ. ಸ್ವಲ್ಪ ತಣ್ಣಗಾಗ್ಬೇಕಾ? ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಒಳ್ಳೆಯದು. ವೀಕ್ಷಕರೇ, ಬಿಸಿ ಬಿಸಿ ರಬ್ಡಿ ರೆಡಿ ಆಗಿದೆ. ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ.